ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂಗಡ್ಡೆ ಚಕ್ಲಿ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಪೀಸ್ ಅಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಮತ್ತೆ ಒಂದ್ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆನ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಬಿ ಇಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ನೈಸ್ ಆಗಿ ರುಬ್ಬಿ ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಲರಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ 2 ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ನಾವು ಒಂದ್ರಿ ಆಡ್ಕೋಬೇಕಾಗುತ್ತೆ. 2 ಕಪ್ ಅಷ್ಟು ಅಕ್ಕಿ ಹಿಟ್ಟಿಗೆ ನಾನು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಕೊಂಡಿದ್ದಾನ ನಾವು ಒಂದ್ಸಲ ಜರಡಿ ಆಡ್ಕೊಬಿಡಿ, ಯಾಕೆಂದ್ರೆ ಕಸ ಕಡ್ಡಿ ಏನಾದ್ರು ಇದ್ರೆ ಹೋಗ್ಲಿ ಅಂತ ಹೇಳಿ ಜರಡಿ ಆಡ್ಕೊಂಡ್ಮೇಲೆ ಇದನ್ನ ಜರಡಿ ಆಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನನ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತೆ ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಬೇಕಿದ್ರೆ ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಒಂದ್ 2.5 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆನೆ ಹಾಕ್ಬೇಕಂತ ಏನಿಲ್ಲ, ನೀವು ಎಣ್ಣೆನೂ ಕೂಡ ಬಿಸಿ ಮಾಡಿ ಹಾಕ್ಬೋದು ಅಥವಾ ತುಪ್ಪನೂ ಕೂಡ ಬಿಸಿ ಮಾಡಿ ಹಾಕ್ಬೋದು. ಇವಾಗ ಬೆಣ್ಣೆನ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಬೆಣ್ಣೆನ ಚೆನ್ನಾಗಿ ಕಿವುಚ್ಕೊಂಡು ನಾವು ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕಲ್ಸಿಟ್ಕೊಂಡ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಪೇಸ್ಟ್, ಆಲೂಗಡ್ಡೆ ಪೇಸ್ಟ್, ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಕಲ್ಸ್ಕೋಬೇಕಾಗುತ್ತೆ. ಈ ಪೇಸ್ಟ್ ಏನೇ ಸಾಕಾಗ್ಬಿಡುತ್ತೆ ಈ ಮೆಜರ್ಮೆಂಟ್ಗೆ. ನಿಮ್ಗೆ ಏನಾದ್ರೂ ಇನ್ನೂ ಸ್ವಲ್ಪ ನೀರಿನ ಅಂಶ ಬೇಕು, ಸ್ವಲ್ಪ ನೀರ್ ಬೇಕು ಕಲ್ಸ್ಕೊಳಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಿಟ್ಟನ್ನ ತೆಳುವಾಗಿ ಕಲ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಚಕ್ಲಿಯ ಮೇಲೆ ಒಂಥರ ಅಲ್ಲೆಲ್ಲೇ ಕಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಹಿಟ್ಟನ್ನ ಗಟ್ಟಿಯಾಗಿ ನಾವು ಕಲ್ಸಿಟ್ಕೊಂಡು ನೋಡ್ತಾ ಇರ್ಬೋದು. ಇವಾಗ ಇಷ್ಟು ಗಟ್ಟಿಯಾಗಿ ಕಲ್ಸಿಟ್ಕೊಂಡಿದ್ದೀನಿ. ಬೇಕಿದ್ರೆ ಹಿಟ್ಟನ್ನ ಒಂದ್ 10 ನಿಮಿಷ ನೀವು ನೆನೆಯೋದಿಕ್ಕೂ ಕೂಡ ಬಿಡ್ಬೋದು. ಇದನ್ನ ಒಂದ್ ಸಿಲಿಂಡರ್ ಆಕಾರವಾಗಿ ನಾನು ಉದ್ದವಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಲಿ ಮೋಲ್ಡ್ಗೆ ನಾನು ಎಣ್ಣೆನ ಸಾರ್ಕೋತಾ ಇದ್ದೀನಿ. ಈಗ ಮಾಡೋದ್ರಿಂದ ಹಿಟ್ಟು ಚಕ್ಲಿ ಮೋಲ್ಡ್ಗೆ ಅಂಟ್ಕೊಳ್ಳಲ್ಲ, ಆರಾಮಾಗಿ ಬರುತ್ತೆ ಅಂತ ಹೇಳಿ ಹಾಕೊಂಡ್ಮೇಲೆ ಚಕ್ಲಿ ಮೋಲ್ಡ್ ನ ಕ್ಲೋಸ್ ಮಾಡ್ಕೊಂಡು ನಾವು ಮಾಮೂಲಿ ಚಕ್ಲಿ ಎಲ್ಲ ಯಾವ ರೀತಿಯಾಗಿ ಬಿಡ್ತೀವಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಂಗೇನೆ ನಾನು ಬಿಟ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಚಕ್ಲಿನೂ ಮಾಡ್ಕೋಬಹುದು, ಬೇಕಿದ್ರೆ ಇಲ್ಲ ಅಂದ್ರೆ ಚಿಕ್ಕ ಚಕ್ಲಿನೂ ಕೂಡ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಇದೇ ರೀತಿಯಾಗಿ ನಾನು ಎಲ್ಲಾ ಚಕ್ಲಿಗಳನ್ನು ಮಾಡ್ಕೊಂಡಿದ್ದೀನಿ. ನಾವು ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಚಕ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ. ನಾವು ಇಲ್ಲಿ ಹೆಸರು ಬೇಳೆ ಹಾಕೋ ಬದಲಿಗೆ ಆಲೂಗಡ್ಡೆನ ಹಾಕಿದೀವಿ ಅಷ್ಟೇನೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಮಾಡಿಟ್ಕೊಂಡಿರುವಂತ ಚಕ್ಲಿನ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ 3 ನಿಮಿಷ ಆದ್ಮೇಲೆ ಮತ್ತೆ ತಿರುವಾಗಿ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿಕ್ ಹೋಗ್ಬಿಡಿ, ಯಾಕೆಂದ್ರೆ ತುಂಬಾ ಎಣ್ಣೆ ಕುಡಿದು ಬಿಡುತ್ತೆ ಚಕ್ಲಿ ಅಂತ ಅಷ್ಟೇನೆ. ನೋಡ್ತಾ ಇರ್ಬೋದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕಲರ್ ಚೆನ್ನಾಗಿ ಬಂದಿದೆ. ಮತ್ತೆ ಕ್ರಿಸ್ಪಿಯಾಗಿ ಚಕ್ಲಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ನಾವು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಕ್ರಿಸ್ಪಿ ಆಗಿರುವಂತಹ ಆಲೂಗೆಡ್ಡೆ ಚಕ್ಲಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೀ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಮತ್ತೆ ಊಟ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿರುತ್ತೆ. ಚಿಕ್ಕಾಗಿ ಒಂದ್ ಅರ್ಧ ಗಂಟೆ ಅಥವಾ 3/4 ಗಂಟೆ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂತಹ ಚಕ್ಲಿ ಅಂತಾನೆ ಹೇಳ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ